ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು 3 kg ಮಟನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನಮ್ಮ ಹಳ್ಳಿ ಶೈಲಿನಲ್ಲಿ ಮಟನ್ ಸಾಂಬಾರನ್ನ ಅನ್ನೋದನ್ನು ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ದರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಜಾರನ್ನ ತೊಗೊಂಡಿದ್ದೀನಿ, ದೊಡ್ಡ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ರುಬ್ಬೋದಕ್ಕಲ್ವ. ಹಾಗೆ ನಾನು ಇಲ್ಲಿ ನನ್ನ ಕೈನಲ್ಲಿ 2 ಇಡೀ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಾನು ನಾಟಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಚಕ್ಕೆ ಲವಂಗ ಪೌಡರ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಒಟ್ಟಿಗೆ ನಾನು ಚಕ್ಕೆ ಲವಂಗ 2 ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಹಾಕ್ಕೊಳ್ಳೋದಾದರೆ ಚಕ್ಕೆ ಒಂದು 4 ಪೀಸು, ದೊಡ್ಡ ಪೀಸು ಚಕ್ಕೆ, ಹಾಗೆ ಒಂದು 10 ಲವಂಗನ ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಟೇಬಲ್ ಸ್ಪೂನಲ್ಲಿ ಬಳಸೋದಾದರೆ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಶುಂಠಿನ ಹಾಕೋತಾ ಇದ್ದೀನಿ. ನೋಡಿ, ನನ್ನ ಕೈನಲ್ಲಿ 1 ಇಡಿಯಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, ಅಂದರೆ ಒಳ ಇಡಿನಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನನ್ನ ಕೈನಲ್ಲಿ 1 ಇಡಿ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಡಿ ಪುದೀನ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಮಸಾಲೆ ಎಲ್ಲ ರುಬ್ಕೊಂಡು ನಾನು ಇಲ್ಲಿ ಒಂದು ದೊಡ್ಡದು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ, 3 kg ಮಾಡ್ತಿರೋದ್ರಿಂದ. ಏಕೆಂದರೆ ಮಟನ್ನಲ್ಲಿ ಚರ್ಬಿ ಅಂಶ ಜಾಸ್ತಿ ಇದ್ದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಜಿಡ್ಡಿನ ಅಂಶ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ. ನಾವು ತೊಗೊಂಡಿರೋ ಮಟನ್ನಲ್ಲಿ ಮಟನ್ ತುಂಬ ಎಳೆದಾಗಿ ಚೆನ್ನಾಗಿದೆ. ಚರ್ಬಿನೂ ತುಂಬ ಮಟನ್ನಲ್ಲೂ ಇದೆ, ಸಪ್ರೇಟು ಚರ್ಬಿನೂ ಸುಧಾ 1/4 kg ಅಷ್ಟು ಚರ್ಬಿನೂ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ದಪ್ಪ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈರುಳ್ಳಿನ ನಾನು ಇಲ್ಲಿ ಮಟನನ್ನು 3 kg ಮಟನನ್ನು ಚೆನ್ನಾಗಿ ನಾನು 2 ಸಲ 3 ಸಲ ತೊಳ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಮಟನ್ನಲ್ಲೂ ಚರ್ಬಿ ಇದೆ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಬೆಂದಮೇಲೆ ತುಂಬ ಜಿಡ್ಡಿನ ಅಂಶ ಬರುತ್ತೆ. ನೋಡಿ, ಈ ಥರ ಮಟನ್ನೆಲ್ಲ ಫುಲ್ಲು ಹಾಕೋತಾ ಇದ್ದೀನಿ ನಾನು. ಫುಲ್ಲು ಮಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಇದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ನೀರೆಲ್ಲ ಸ್ವಲ್ಪ ಒಂದು 50% ಸುಂಡೋವರೆಗೂ ನೀವು ಬೇಯಿಸ್ಕೊಳ್ಳಿ. ನೀವು ಮಟನ್ ಹೇಗಿದೆ ಅನ್ನೋದ್ರ ಮೇಲೆ ಬೇಯಿಸ್ಕೋಬೇಕಾಗುತ್ತೆ. ಮಟನ್ ಎಳೆ ಮಟನ್ ಆಗಿದ್ದರೆ ನೀವು ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಟನ್ ಏನಾದರೂ ಬಲ್ತಿರೋ ಮಟನ್ ಆದರೆ ನೀವು 4 ವಿಷಲ್ಲು ಅಥವಾ 5 ವಿಷಲಾದರೂ ಕೂಗಿಸ್ಕೋಬೇಕಾಗುತ್ತೆ. ನಾನು ಇವಾಗಲೇ ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗಲೇ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫಸ್ಟೇ ನಾವು ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಈ ಥರ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಟನ್ನ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರೆಲ್ಲ ಬಿಟ್ಕೊಂಡು ಅದು ಒಂದು 50% ನೀರೆಲ್ಲ ಸುಂಡೋವರೆಗೂ ಮುಚ್ಚಳನ ಮುಚ್ಚಿ ನೀವು ನೀರನ್ನು ಸುಂಡೋದಕ್ಕೆ ಬಿಟ್ಬಿಡಿ. ನೋಡಿ, ನಾನು ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಆಲ್ಮೋಸ್ಟು ಮಟನಲ್ಲಿ ಬಿಟ್ಟಿರೋ ನೀರೆಲ್ಲ ಆಲ್ಮೋಸ್ಟು 50% ಅಷ್ಟು ಸುಂಡಿದೆ. ತುಂಬ ಏನು ಫುಲ್ಲು ಎಲ್ಲ ಸುಂಡೋ ಅವಶ್ಯಕತೆ ಇಲ್ಲ. ಮಟನ್ನು ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ನಾವು ನೀರನ್ನ ಸುಣ್ಸೋದಕ್ಕೆ ಹೋದರೆ ನಾವಿನ್ನೂ ಮಸಾಲೆ ಎಲ್ಲ ಹಾಕಬೇಕಾಗಿರೋದ್ರಿಂದ ಅದರಲ್ಲೆಲ್ಲ ಬೇಯಬೇಕಾಗಿರೋದ್ರಿಂದ ಮಟನನ್ನು ನೀರೆಲ್ಲ ಫುಲ್ಲು ಸುಂಡೋವರೆಗೂ ಏನು ಇರೋ ಅವಶ್ಯಕತೆ ಇಲ್ಲ. ಮಟನ್ ಏನಾದರೂ ಬಲ್ತಿರೋ ಮಟನ್ ಆದರೆ ನೀವು ನೀರೆಲ್ಲ ಫುಲ್ಲು ಸುಂಡೋವರೆಗೂ ಸುಂಡಿಸ್ಕೋಬೇಕಾಗುತ್ತೆ ಮಟನನ್ನು. ನೋಡಿ, ಇವಾಗ ನಾನು ನೀರೆಲ್ಲ ಸ್ವಲ್ಪ ಸುಂಡಿದ ಮೇಲೆ ಮಸಾಲೆನ ರುಬ್ಕೊಂಡಿದ್ವಲ್ಲ ನಾವು, ಗ್ರೀನ್ ಮಸಾಲೆ, ಅದನ್ನು ನಾನು ಹಾಕೋತಾ ಇದ್ದೀನಿ. ಎಲ್ಲ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ. ಮಟನ್ನು ಸ್ವಲ್ಪ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗಲೂ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು
2 ವಿಷಲ್ನ ಕೂಗಿಸ್ಕೊಳ್ಳಿ ಸಾಕು. ನಿಮಗೆ ಸ್ವಲ್ಪ ಮಟನ್ನು ತುಂಬ ಏನು ಬೇಯೋ ಅವಶ್ಯಕತೆ ಇಲ್ಲ, ಅಂದರೆ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ. ಇದು ಎಳೆ ಮಟನ್ ಆಗಿರೋದ್ರಿಂದ ನಾನು 2 ವಿಷಲ್ನ ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ನೀವು ಬಲ್ತಿರೋ ಮಟನ್ ಆದರೆ 4 ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಉಪ್ಪನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ವಿಷಲ್ ಕೂಗೋದಕ್ಕೆ ಇಟ್ಬಿಡಿ. ಇದು ವಿಷಲ್ ಕೂಗೋಷ್ಟರೊಳಗಡೆ ನಾವಿಲ್ಲಿ ಇನ್ನೂ ಒಂದು ಕಾಯಿ ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ 3 kg ಮಟನ್ಗೆ ನಾನಿಲ್ಲಿ 1 ಕಾಯಿನ ಯೂಸ್ ಮಾಡಿದ್ದೀನಿ. ಒಂದು ದಪ್ಪ ಸೈಜು ಕಾಯಿನ ಎಲ್ಲ ಫುಲ್ಲು ತುರ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಟೈಮ್ ಆಗುತ್ತೆ. ನಾನು ಒಂದೇ ಸಲ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಕ್ಕಿರೋ ಕಾಯಿನ ನಾನು ಇನ್ನೂ ಒಂದು ಸಲ ರುಬ್ಕೋತೀನಿ. ನಾನು ಇಲ್ಲಿ ಫಸ್ಟೇ ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಗೆ 2 ಟೊಮೊಟೊನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ 2 ಸ್ಪೂನಷ್ಟು ಕಡಲೆನ ಹಾಕೋತಾ ಇದ್ದೀನಿ. ಕಡಲೆ ಬೇಡ ಅನ್ಸಿದ್ರೆ ನೀವು ಗಸಗಸೆನ ಯೂಸ್ ಮಾಡ್ಬೋದು 2 ಸ್ಪೂನು. ಇವಾಗ ನಾನು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ನಾನು ತುದ್ದಿರೋ ಕಾಯೆಲ್ಲ ಫುಲ್ಲು ಎಲ್ಲ ರುಬ್ಕೋತೀನಿ ನಾನು. ನೋಡಿ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ವಿಷಲೆಲ್ಲ ಆರಿದೆ. ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಟನ್ ಎಲ್ಲ ಬೆಂದಿರುತ್ತೆ. ನೀವೊಂದು ಸಲ ಬೆಂದಿಲ್ಲ ಅಂದರೆ ಮಟನ್ ಹೇಗೆ ಬೆಂದಿದೆ ನೋಡಿಕೊಂಡು ನೀವು ಬೇಕಾದರೆ ವಿಷಲ್ನ ಕೂಗಿಸ್ಕೋಬೋದು. ಆಲ್ಮೋಸ್ಟ್ 50% ಬೆಂದಿರುತ್ತೆ ಮಟನ್ನು. ಮಟನ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ ನಾನು ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಮಟನ್ನು ಹೇಗೆ ಬೆಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ನಾನು ಸಾಂಬಾರು ಪೌಡರ್ನ ಹಾಕೋತೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿಸಿರೋ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿಸಿರೋ ಸಾಂಬಾರು ಪೌಡರ್ ಇಲ್ಲ ಅಂತಂದರೆ 2 ಸ್ಪೂನ್ ಧನಿಯಾ, 2 ಸ್ಪೂನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ಖಾರ ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದ್ರ ಮೇಲೆ ನೀವು ಧನಿಯಾ ಪೌಡರು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ಕೆಲವರು ನೀರಲ್ಲಿ ಕಲಿಸ್ಬಿಟ್ಟು ಸಾಂಬಾರು ಪೌಡರ್ನ ಹಾಕೋತಾರೆ. ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಸಾಂಬಾರು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟಿರಬಾರ್ದು. ಡೈರೆಕ್ಟಾಗಿ ನಾನು ಹಾಗೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪನೂ ಗಂಟಿರಬಾರ್ದು. ಆ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ನೀವು ಇವಾಗಲೂ ಅಷ್ಟೇ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಬೇಡಿ. ಮಟನ್ ಏನಾದರೂ ಬೆಂದಿಲ್ಲ ಅಂದರೆ ನೀವು ಇವಾಗಲೂ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೋಬೋದು. ಮಟನ್ ಎಲ್ಲ ಬೆಂದಿದೆ. ನಾವಿನ್ನೂ ಕಾಯಿ ಮಸಾಲೆನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿಲ್ಲ. ಹಾಗೆ ಸ್ವಲ್ಪ ಓಪನ್ನ ಬಿಟ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೋತೀನಿ. ಸಾಂಬಾರು ಪೌಡರ್ ಸ್ವಲ್ಪ ಮಟನ್ ಜೊತೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಸಾಂಬಾರು ಪೌಡರ್ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಸಾಂಬಾರು ಪೌಡರು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರು. ಡೈರೆಕ್ಟಾಗಿ ನಾವು ಕಾಯಿಗೆ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಈ ಥರ ಫಸ್ಟೇ ನೀವು ಸಾಂಬಾರು ಪೌಡರ್ನ ಹಾಕ್ಕೊಂಡು ಕುದಿಸ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಸಾಂಬಾರು ಪೌಡರ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ರುಬ್ಬಿರೋ ತೆಂಗಿನಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ತೆಂಗಿನ ತುರಿ, ಟೊಮೊಟೊ, ಕಡಲೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ಆ ರುಬ್ಬಿರೋ ಮಸಾಲೆನ ಎಲ್ಲ ಫುಲ್ಲು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನಿಮಗೆ ನೋಡಿಕೊಂಡು ನೀರನ್ನು ಹಾಕೋಬೇಕಾಗುತ್ತೆ. ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೆಳುವಾಗಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗಲೂ ನೀವು ರುಚಿನ ನೋಡಿಕೊಂಡು ಉಪ್ಪೇನಾದರೂ ಹಾಕ್ಕೊಳ್ಳೋ ಆಗಿದ್ದರೆ ಇವಾಗಲೇ ಉಪ್ಪನ್ನ ಹಾಕ್ಕೊಂಡು ನೀವು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೋತೀನಿ ಅಷ್ಟೇ. ಕಾಯಿ ಮಸಾಲೆ ಬೇಯೋದಕ್ಕೆ ಮಾತ್ರ ಒಂದು ವಿಷಲ್ನ ಕೂಗಿಸ್ಕೋತೀನಿ. ಮಟನ್ ಎಲ್ಲ ಆಲ್ಮೋಸ್ಟ್ 85% ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಕಾಯಿ ಮಸಾಲೆ ಬೇಯೋದಕ್ಕೆ ಮಾತ್ರ ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೋತೀನಿ. ಹಾಗೆ ಉಪ್ಪೆಲ್ಲ ಹಾಕ್ಕೊಂಡು ಈ ಟೈಮ್ನಲ್ಲಿ ನಾನು ಚರ್ಬಿನ ಹಾಕೋತೀನಿ. ನಾನು 1/4 kg ಅಷ್ಟು ಚರ್ಬಿ ಇದೆ ಅನ್ನಲ್ಲ, ಆ ಚರ್ಬಿನ ಈ ಟೈಮ್ನಲ್ಲಿ ಹಾಕೋತೀನಿ. ಫಸ್ಟೇ ನೀವು ಯಾವತ್ತೂ ಚರ್ಬಿನ ಹಾಕೋಬಾರ್ದು. ಈ ಥರ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಚರ್ಬಿ ಬೇಗ ಬೆಂದೋಗ್ಬಿಡುತ್ತೆ. ಹಾಗೆ ಬಿಸಿಗೆ ಬೇಗ ಕರ್ಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಕುದಿಸಿದ್ರೆ. ಇದನ್ನು ಒಂದೇ ಒಂದು ವಿಷಲ್ನ ಈ ಥರ ಲಾಸ್ಟಲ್ಲಿ ನೀವು ಕೂಗಿಸ್ಕೊಳ್ಳುವಾಗ ಚರ್ಬಿನ ಹಾಕ್ಕೊಳ್ಳಿ. ಈ ಥರ ಚರ್ಬಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೋತೀನಿ.
ನೋಡಿ ನಾನು ಒಂದು ವಿಷಲ್ನ ಕೂಗಿಸ್ಕೊಂಡು ವಿಷಲೆಲ್ಲ ಆರದ ಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಚರ್ಬಿ ಎಲ್ಲ ಯಾವ ಥರ ಬೆಂದು ಮೇಲೆ ಬಂದಿದೆ ಅಂತ. ನೋಡಿ ಎಷ್ಟು ಜಿಡ್ಡಿನಂಶ ಇದೆ ಅಂತ. ಮಟನಲ್ಲಿ ಜಿಡ್ಡಿನಂಶ ಇದ್ದರೆ ಎಣ್ಣೆನ ಜಾಸ್ತಿ ಬೆಳೆಸಬೇಡಿ. ಇದರಲ್ಲೇ ಚರ್ಬಿನಲ್ಲೇ ತುಂಬ ಚೆನ್ನಾಗಿ ಜಿಡ್ಡೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಚರ್ಬಿ ಎಲ್ಲ ಯಾರು ಇಷ್ಟಪಡ್ತಾರೆ ಅವರಿಗಂತೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಾನ್ ವೆಜ್ ಪ್ರಿಯರು ಚರ್ಬಿ ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಹಳ್ಳಿನಲ್ಲಿ ಈ ಥರ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ನಮ್ಮ ಹಳ್ಳಿ ಶೈಲಿಯ ಮಟನ್ ಚರ್ಬಿ ಸಾಂಬಾರು ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.